ಪರಿಕ್ರಮ ಧರ್ಮಾಂಗದ ಪುಣ್ಯ ಜನರಿರುವ ಈ ಪುಣ್ಯ ಭೂಮಿಯಲ್ಲಿ ನಿತ್ಯ ಅನೀತಿ ಅನ್ಯಾಯ ಅತ್ಯಾಚಾರದಿಂದ ಮೆಟ್ಟಿ ಮೆರಿತಾ ಇದ್ದೀರಲ್ಲ, ಇವತ್ತಲ್ಲ ನಾಳೆ ಈ ಕಾನೂನಿನ ಕೋಳನ ನಿಮ್ಮ ಕೈಗೆ ತೊಡಿಸಿ ನಡು ಬೀದಿಯಲ್ಲಿ ನಿಮ್ಮನ್ನ ಮೆರವಣಿಗೆ ಮಾಡಿಸಿ ಕೊನೆಗೊಂದು ಕಾಲದಲ್ಲಿ ಎನ್ಕೌಂಟರ್ ಇಂದ ನಿಮ್ಮನ್ನ ಭಸ್ಮ ಮಾಡದೆ ಹೋದ್ರೆ ನಾನು ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಲ್ಲ. ಸಾಕು, ಆವೇಶ ಆಕ್ರೋಶದಿಂದ ಯಾವಾಗ್ಲೂ ಈ ರೀತಿ ಕಿರ್ಚಾಡಿ ನೋಡಿ, ಅದು ಎನ್ಕೌಂಟರ್ ಅಂತೆ, ಸ್ಮಗ್ಲಿಂಗ್ ಅಂತೆ, ಮಾಫಿಯಾ ಅಂತೆ, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಮನೇಲಿ ನಿಮ್ ಮಾರಾಣಿ ಇದ್ದಾಳೆ ಅನ್ನೋದು ಮರ್ತ್ಬಿಟ್ಟು ಹೋಗ್ತೀರ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಣೆ, ಮನೇಲಿ ನೀನೇ ರಾಣಿ, ನನ್ನ ಮುದ್ದು, ನನ್ನ ಸರ್ವಸ್ವ, ನನ್ನ ಪ್ರೀತಿ ಅಲ್ವಾ ನೀನು? ಯಾಕೆ ಅಲ್ಲ, ಯಾವಾಗ್ಲೂ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ಬಿಟ್ರೆ ನಾನ್ ಮನೇಲಿ ಇರ್ತೀನಿ, ನಿಮ್ಗೆ ನನ್ನ ಯೋಚನೆ ಬರ್ತದ್ಯೋ ಇಲ್ಲೋ ಅಂತ. ಅದಕ್ಕೆ ನಾನು ಅರ್ಜೆಂಟು ಒಂದು ಮೀಟಿಂಗ್ ಇದೆ, ಯೂನಿಯನ್ ಮೀಟಿಂಗ್ ಇದೆ, ಹೋಗ್ಬೇಕು. ಒಂದು ಕಪ್ ಕಾಫಿ ಮಾಡ್ಸಕ್ತೀರಾ? ನೀವಿಟ್ಟು ನಾನು ರೆಡಿ ಆಗ್ತೀನಿ. ಏನು ಕಾಫಿ ಬಿರಿಯಾನಿ ಇದೆಲ್ಲ ಆರ್ಡರ್ ಮಾಡೋದಕ್ಕಿದೇನು ಹೋಟೆಲ್ ಅಂತ ಅಂದ್ಕೊಂಡಿದ್ಯಾನೋ? ಇದು ಮನೆ. ನಂಗೆ ಗೊತ್ತಣ್ಣ, ಮನೆ ಅಂತ ನನಗೆ ಗೊತ್ತು. ನಾನು ರಿಕ್ವೆಸ್ಟ್ ಮಾಡಿದ್ದು ನನ್ನ ಅತ್ತಿಗೆಗೆ, ನಿನಗಲ್ವಲ್ಲ. ನನ್ನ ಅತ್ತಿಗೆ ಒಳಗೆ ಹೋಗ್ತಾಳೆ, ಕಾಫಿ ಮಾಡ್ತಾಳೆ, ಆ ಕಪ್ಪಿನಿಂದ ಈ ಕಪ್ಪಿಗೆ ಹಾಕ್ತಾಳೆ, ಈ ಮೈದು ನಿನಗೆ ತಂದು ಕೊಡ್ತಾಳೆ, ನನಗೊಬ್ಬನಿಗೆ ತಂದು ಕೊಡ್ತಾಳೆ. ನಿನಗೆ ಯಾಕಣ್ಣ ಹೊಟ್ಟೆ ಕಿಚ್ಚು? ಏಯ್, ನೀನು ಅಂತ ಮಾತ್ ಕಾರ್ಯನ ಮಾಡ್ತಾ ಇದ್ದೀಯಲ್ಲ, ನೀನ್ ಮಾಡ್ತಾ ಇರೋ ಕಾರ್ಯ ಎಂಥದ್ದು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಏನಣ್ಣ ರೌಡಿ, ನಿನ್ನಂತ ರೌಡಿಗೆ ನಾನು ಅಣ್ಣನಾಗಿ ಹುಟ್ಟಿದ್ದೀನಲ್ಲ, ಅದು ನನ್ನ ತಪ್ಪು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಣ್ಣ, ನೀನು ಪೊಲೀಸ್ ಆಫೀಸರ್ ಆಗಿರ್ಬೋದು, ಆದರೆ ನಾನಲ್ಲ ರೌಡಿ, ನಾನೊಬ್ಬ ಸಮಾಜ ಸೇವಕ ಕಣಣ್ಣ, ಸಮಾಜ ಸೇವಕ. ಹೌದಪ್ಪ, ನೀನು ಸಮಾಜ ಸೇವಕನೇ, ನೀನು ಸಮಾಜ ಸೇವೆನೇ ಮಾಡ್ತಾ ಇರೋದು ಅಲ್ವಾ? ಈ ಸಮಾಜ ಸೇವೆ ಮಾಡ್ತಾ ಅಂತ ರೌಡಿಸಮ್ ಮಾಡ್ತಾ ಇದ್ರೆ ಈ ಸಮಾಜ ನಿನ್ಗೆ ರೌಡಿಸಮ್ ಪಟ್ಟ ಕಟ್ಟೋದಿಲ್ವೇನು? ಅಣ್ಣ, ಬಡವ ಬದುಕಲಾರದೆ, ಸಾಮಾನ್ಯ ಜನ ಸಾಯಲಾರದೆ, ಅವರ ಬೆವರು ರಕ್ತವನ್ನೇ ಸುರಿಯುವ ನೀರನ್ನಾಗಿ ಮಾಡಿ, ಅವರ ಸೂರುಗಳ ಮೇಲೆ ಕಾಲಿಟ್ಟು ತಳ್ಳಿ ಅಲ್ಲಿಯೇ ಬೇರ್ಬಿಟ್ಟು ತಮ್ಮ ಗಗನ ತುಂಬಿ ಕಟ್ಟಡಗಳ ಮುದ್ರೆ ಹೊಟ್ಟಿ ಇಡೀ ಮನುಕುಲಕ್ಕೆ ರಕ್ತ ಬೀಜಾಸುರನ ಬೀಜವನ್ನು ಬಿತ್ತಿದ್ದಣ್ಣ ರೌಡಿಗಳು. ಅಂತಹ ರೌಡಿಗಳ ಸೊಕ್ಕಡಗಿಸಬೇಕಂದ್ರೆ ರೌಡಿಸಂಗೂ ಕಾಲಿಡ್ಬೇಕಾಗ್ತದಣ್ಣ, ಕಾಲಿಡ್ಬೇಕಾಗ್ತದೆ. ಓ ಮಹಾಶೂರ ಇವನು, ಎಲ್ಲ ಕಡೆ ಕಾಲಿಟ್ಟು ಬಿಡ್ತೀಯ. ಹುಚ್ಚಪ್ಪ, ಅದೇನ್ ದೇವಸ್ಥಾನ ಅಂದ್ಕೊಂಡಿದ್ಯೇನು? ಅದೊಂದು ಕರಾಳ ಗುಹೆ, ಅಲ್ಲಿ ಹೋದ್ರೆ ಏನಂತ ನಮ್ಮಂತವ್ರಿಗೆ ಗೊತ್ತು, ನಿನ್ನಂತ ಬಚ್ಚನಿಗೆ ಏನು? ಅಣ್ಣ, ನಾನಲ್ಲಿ ಹೋಗುವುದು ಕ್ರಿಕೆಟ್ ಆಡ್ಲಿಕ್ಕಲ್ಲಣ್ಣ, ಬೇಟೆಯಾಡ್ಲಿಕ್ಕೆ, ಹುಲಿಯ ಬೇಟೆಯಾಡ್ಲಿಕ್ಕೆ. ನಿನ್ನ ಅಣ್ಣನಿಗೆ ಎದುರುತ್ರ ಕೊಡ್ತಾ ಇದ್ಯಾ ನೋಡು, ಇನ್ನೊಂದು ಸಾರಿ ನಿನ್ನ ಅಣ್ಣನಿಗೆ ಎದುರುತ್ರ ಕೊಟ್ರೆ ನನ್ ಮೇಲೆ ಆಣೆ. ನೋಡಿ, ತಿಂದುಂಡು ರೌಡಿಸಮ್ ಮಾಡ್ತಾ ಇದ್ರೆ ಈ ಮನೆಗೆ ರೌಡಿಗಳ ಮನೆ ಅಂತ ಕರೀತಾರೆ. ನಿನಗೆ ಗೊತ್ತಾ ಇದು ಪೊಲೀಸರ ಮನೆ ಅಂತ? ಅಣ್ಣ ನೋಡು, ಪದೇ ಪದೇ ನೀನು ಈ ಒಡ ಹುಟ್ಟಿದವನಿಗೆ ಪೋಲಿ, ಗುಂಡ, ರೌಡಿ ಅಂತ ಹೇಳ್ತಿದ್ರೆ ಒಂದಲ್ಲ ಒಂದು ದಿನ ಅಣ್ಣನ ಮಮಕಾರವನ್ನು ಮರಿದು ಮಚ್ಚು ಹಿಡಿದು ರೌಡಿ ಆಗ್ಬಿಡ್ತಿದ್ದಾರೆ. ಹೋಗು, ಮಚ್ಚು ಹಿಡಿ ನೀನು. ಆವಾಗಲೇ ಎನ್ಕೌಂಟ್ರಲ್ಲಿ ತಮ್ಮ ಸುಟ್ಟಾಕ್ಬಿಡ್ತೀನಿ. ಇದು ಗೌರವಸ್ಥರ ಮನೆ ನೋಡು, ಬಿಕ್ಕಾ ಬಿಟ್ಟಿ ನಿನಗ್ ಬೇಕು ಹೇಗ್ ಬೇಕು ಹಾಗೆ ನಡ್ಕೊಳಕ್ ಆಗುದಿಲ್ಲ. ನಿನಗ್ ಕಾಫಿ ಬೇಕು ತಾನೆ, ನಾನ್ ಹೌದು ಮಾಡು, ಮುದ್ದು ಮಾಡ್ತಾ ಹೋಗು. ನೀನು ಮುದ್ದು ಮಾಡಿರೋದ್ರಿಂದಲೇ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದಾನೆ. ಮುದ್ದು ಮುದ್ದು ಮುದ್ದು, ಅದೇನಪ್ಪ ಮುದ್ದು? ಹೇ ಭಗವಂತ, ಇವನಿಗೆ ಒಳ್ಳೆ ಬುದ್ಧಿನಾದ್ರೂ ಕೊಡು. ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ? ಸಮಾಜ ಸೇವೆ ಮಾಡಬೇಕು ನಿಜ, ಆದ್ರೆ
ಸಮಾಜ ಸೇವೆ ಮಾಡ್ತಾ ಮಾಡ್ತಾ ಕೆಟ್ಟವನೆಂಬ ಪಟ್ಟನ ಯಾಕೆ ಕಟ್ಕೊಳ್ಬೇಕು ಇವನು? ನೀನಾದ್ರೂ ಅವನಿಗೆ ಸ್ವಲ್ಪ ಬುದ್ಧಿ ಹೇಳ್ಬಾರ್ದೇನೆ? ಸರಿ, ಅವನಿಗೇನಾದ್ರೂ ಮಾತಾಡಿದ್ರೆ ನೀನ್ ಬೇಸರ ಮಾಡ್ಕೊಳ್ತೀಯ. ಆಯ್ತಮ್ಮ, ಬಿಟ್ಟು ಬಿಡು ವಿಷಯನ. ನಾನು ಡ್ಯೂಟಿ ಕಡೆ ಹೋಗ್ಬರ್ತೀನಿ. ಮನೆ ಕಡೆ ಜೋಪಾನ. ಬೇಗ ಇದೇ ನನಗೆ ಬೇಕಾಗಿರೋದು. ಅಂದು ತಂಗಾಳಿಯಾಗಿ ಮನೆಯೊಳಗೆ ಬಂದೆ, ಇಂದು ಬಿರುಗಾಳಿಯಾಗಿ ಮನೆಯನ್ನೇ ಸರ್ವನಾಶ ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ, ನಾನು ಪಟ್ಟು ನೋವು ಇನ್ನು ಮುಂದಿದೆ ಈ ಮನೆಯ ರಣರಂಗ. ಆಗಿರುವ ಮಧುಮಾಲ ಬರ್ತಾ ಬರ್ತಾ ಮನೆಯಲ್ಲಿ ಬಿರುಗಾಳಿಯಾಗಿ ಅಣ್ಣ ತಮ್ಮಿಂದರ ಮಧ್ಯದಲ್ಲಿ ಜ್ವಾಲಾಮುಖಿಯನ್ನು ಎಬ್ಬಿಸಿ ಸಣ್ಣಗಿರುವ ಈ ಮನೆಯನ್ನ ಕುತಂತ್ರಿಯಾಗಿ ಯಾವ ರೀತಿ ಮಾಡ್ತೀನಿ ನೋಡ್ತಾ